ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಬಡ ಮಕ್ಕಳಿಗೂ ಪೌಷ್ಟಿಕಾಂಶ ಸಿಗಲೇಬೇಕು ಅಂತ ಶಾಲೆಗಳಲ್ಲಿ ಮೊಟ್ಟೆ ವಿತರಣೆ ಮಾಡಲಾಗ್ತಾ ಇದೆ. ಆದ್ರೆ ಮುಗಿಲು ಮುಟ್ಟಿರುವಂತ ಮೊಟ್ಟೆ ಬೆಲೆ ಈಗ ನೇರವಾಗಿ ಶಿಕ್ಷಕರ ಜೇಬಿಗೆ ಕತ್ತರಿ ಹಾಕ್ತಿದೆ. ಸರ್ಕಾರದ ಅನುದಾನಕ್ಕೂ ಮಾರುಕಟ್ಟೆ ದರಕ್ಕೂ ಇರುವ ವ್ಯತ್ಯಾಸದಿಂದಾಗಿ ಮುಖ್ಯೋಪಾಧ್ಯಾಯರು ಕಂಗಾಲಾಗಿದ್ದು ತಮ್ಮ ಸ್ವಂತ ಹಣವನ್ನೇ ಖರ್ಚು ಮಾಡುವಂತ ದುಸ್ಥಿತಿ ಎದುರಾಗಿದೆ. ಆ ರಿಪೋರ್ಟ್ ಇಲ್ಲಿದೆ. ಸರ್ಕಾರಿ ಶಾಲೆಗಳ ಅಕ್ಷರ ದಾಸೋಹದ ನೇರ ಹೊರೆ ಈಗ ಮುಖ್ಯ ಶಿಕ್ಷಕರ ಮೇಲೆ ಬೀಳ್ತಾ ಇದೆ. ಸರ್ಕಾರ ಒಂದು ಮೊಟ್ಟೆಗೆ 6 ರೂಪಾಯಿ ಅನುದಾನ ನೀಡ್ತಾ ಇದ್ರೆ ಮಾರುಕಟ್ಟೆಯಲ್ಲಿ ಒಂದು ಮೊಟ್ಟೆಯ ಬೆಲೆ ಬರೋಬ್ಬರಿ 8 ರಿಂದ 9 ರೂಪಾಯಿ ಏರಿಕೆಯಾಗಿದೆ. ಸರ್ಕಾರದ ಆದೇಶದಂತೆ ವಾರದಲ್ಲಿ 6 ದಿನ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಮೊಟ್ಟೆ ವಿತರಿಸಬೇಕು. ಆದರೆ ಮಾರುಕಟ್ಟೆ ದರದ ಈ ನಷ್ಟದಿಂದಾಗಿ ಕೆಲವು ಶಾಲೆಗಳ ಮುಖ್ಯ ಶಿಕ್ಷಕರು ತಿಂಗಳಿಗೆ ಬರೋಬ್ಬರಿ 8,000ದಿಂದ 10,000ದವರೆಗೆ ತಮ್ಮ ಸ್ವಂತ ಜೇಬಿನಿಂದ ಹಣ ಭರಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಮೊಟ್ಟೆ ದರ 8 ರೂಪಾಯಿ ಆಗ್ತಾ ಇದೆ ಸರ್. ಅದಕ್ಕೆ ತೊಂದರೆ ಆಗ್ತಾ ಇದೆ ಅಂತ ನಾವು ಈಗಾಗಲೇ ಅಧಿಕಾರಿ ವರ್ಗದವರಿಗೆ ಹಾಗೂ ಸಂಘ ಸಂಸ್ಥೆಗಳ ಕಡೆಯಿಂದ ಕೂಡ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ. ಮತ್ತೊಮ್ಮೆ ಪರಿಶೀಲಿಸಿ ಮುಖ್ಯ ಗುರುಗಳಿಗೆ ಆಗುವಂತಹ ಹೊರೆಯನ್ನು ನೀವು ಇಳಿಸಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಅಧಿಕಾರಿ ವರ್ಗದವರು ಕೂಡ ನಮಗೆ ಸ್ಪಂದಿಸಿದ್ದಾರೆ. ನಾವು ಕೂಡ ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ಪರಿಶೀಲನೆ ಮಾಡುವುದಾಗಿ, ಪರಿಶೀಲಿಸಿ ಈ ಒಂದು ಹೊರೆಯನ್ನು ಇಳಿಸುವುದಾಗಿ ನಮಗೆ ಭರವಸೆಯನ್ನು ನೀಡಿರುತ್ತಾರೆ ಸರ್. ಈ ಬೆಲೆ ಏರಿಕೆಯ ಬಿಸಿ ತಾಳಲಾರದೆ ಕೆಲವು ಶಾಲೆಗಳು ವಿದ್ಯಾರ್ಥಿಗಳಿಗೆ ಮೊಟ್ಟೆ ಬದಲು ಬಾಳೆಹಣ್ಣು ವಿತರಿಸಲು ಮುಂದಾಗಿವೆ. ಇನ್ನುಳಿದ ಕಡೆ ಮೊಟ್ಟೆ ಲಭ್ಯವಿರುವಷ್ಟು ಮಂದಿಗೆ ಮಾತ್ರ ಕೊಟ್ಟು ಬಾಕಿ ಮಕ್ಕಳಿಗೆ ಹಣ್ಣು ನೀಡಿ ಸಮಾಧಾನ ಮಾಡಲಾಗ್ತಾ ಇದೆ. ರಾಯಚೂರು ಜಿಲ್ಲೆಯಾದ್ಯಂತ ಶಿಕ್ಷಕರು ಮಾರುಕಟ್ಟೆ ದರಕ್ಕೆ ತಕ್ಕಂತೆ ಸರ್ಕಾರದ ಅನುದಾನವನ್ನ ಹೆಚ್ಚಿಸಬೇಕು ಅಂತ ಗೋಗರಿಯುತ್ತಿದ್ದಾರೆ. ಈಗ ಪ್ರತಿದಿನಲ್ಲೂ ಕೂಡ ಮೊಟ್ಟೆ ಮೊದಲು ಸರ್ಕಾರದಿಂದ 6 ರೂಪಾಯಿ ಬರ್ತಾ ಇದೆ. ಈಗ ಪ್ರತಿದಿನ 7, 8, ಈಗ ಸದ್ಯ 9 ರೂಪಾಯಿ ಆಗಿದೆ. ನಾವು ಮಂಡೇ ಮತ್ತು ಶನಿವಾರ ಕೆಲವು ವಿದ್ಯಾರ್ಥಿಗಳು ಮೊಟ್ಟೆ ತಿನ್ನೋದಿಲ್ಲ, ಅವರಿಗೆ ಬಾಳೆಹಣ್ಣು ವಿತರಣೆ ಮಾಡ್ತೀವಿ. ಇದ್ರ ಬಗ್ಗೆ ಇದು ಸರ್ಕಾರದ ಹಂತದಲ್ಲಿ ಕೂಡ ಸರ್ಕಾರದ ಗಮನಕ್ಕೂ ಕೂಡ ಐತೆ. ಎಲ್ಲ ಮುಖ್ಯ ಗುರುಗಳ ಹೊರೆಯನ್ನು ತಪ್ಪಿಸ್ಬೇಕಾದ್ರೆ ಸರ್ಕಾರ ಇದರ ಬಗ್ಗೆ ಸೂಕ್ತ ಪರಿಶೀಲನೆಯನ್ನು ಮಾಡಬೇಕಾಗಿ ನಾವು ಮನವಿ ಮಾಡ್ತೇವೆ. ಶಿಕ್ಷಣ ಇಲಾಖೆಯ ಮಧ್ಯಾಹ್ನದ ಊಟದ ಯೋಜನೆ ಒಳ್ಳೆಯದೇ ಆದರೂ ಅನುದಾನದ ಕೊರತೆ ಶಿಕ್ಷಕರಿಗೆ ಭಾರಿ ಸವಾಲಾಗಿ ಪರಿಣಮಿಸಿದೆ. ಮಕ್ಕಳ ಆರೋಗ್ಯದ ಜೊತೆಗೆ ಶಿಕ್ಷಕರ ವೈಯಕ್ತಿಕ ಹಣ ಪೋಲಾಗುವುದನ್ನು ತಪ್ಪಿಸಲು ಸರ್ಕಾರ ಶೀಘ್ರವೇ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಿದೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.